ನಾವು ಅಮೇರಿಕಾದಾಗಿದ್ದಾಗ ನಯಾಗರ ಜಲಪಾತ ನೋಡ್ಲಿಕ್ಕೆ ಹೋಗಿದ್ವಿ. ನಯಾಗರ ಜಲಪಾತ ನನಗೇನು ಅಂಥ ಪರಿ ಭಾರಿ ಅನಿಸಿಲ್ಲ ಅದು. ಬಹುಶಃ ನಾನು ನಿರೀಕ್ಷೆ ಜಾಸ್ತಿ ಇಟ್ಕೊಂಡು ಹೋಗಿದ್ದೆ ಅನ್ನಿಸ್ತದೆ. ಆಮೇಲೆ ನಾನು ನಡಿ ಹೋಗೋಣ ವಾಪಸ್ ಅಂಥೇಳಿ ನಾವೆಲ್ಲ ಕುಟುಂಬ ಸಮೇತ ವಾಪಸ್ ಬರ್ಲಿಕ್ಕಿದ್ವಿ. ಅಷ್ಟೊತ್ತಿಗೆ ಒಂದು ಅನಿರೀಕ್ಷಿತ ಘಟನೆ ನಡೀತು. ನನ್ನ ಕಣ್ಣೆದುರಿಗೇನೆ ಕನ್ನಡದ ಒಬ್ಬ ಹಿರಿಯ ಹಾಗೂ ಖ್ಯಾತ ನಟರು ನಿಂತಿದ್ದರು. ಅವ್ರ ಹೆಸರು ದೊಡ್ಡಣ್ಣ ಅಂತ. ನಾನು ನಮಸ್ಕಾರಿ ಸರ್ ಅಂದೆ. ಆಮೇಲೆ ಅವ್ರ ಜೊತೆಗೆ ರಾಕ್ಲೈನ್ ವೆಂಕಟೇಶ್ ಅವರು ಇದ್ದರು. ಅವ್ರಿಗೆ ಗೊತ್ತಾಯ್ತು ನಾನು ಕನ್ನಡದವ ಅಂತೇಳಿ. ಬರ್ರಿ ಇಲ್ಲಿ ಕುತ್ಕೊಳ್ಳೋಣ ಅಂಥೇಳಿ ಒಂದು ಬೆಂಚ್ ಮೇಲೆ ಕೂಡಿಸಿದ್ರು. ಆಮೇಲೆ ನಾನು ಅವರು ಕುತ್ಕೊಂಡು ಒಂದಿಷ್ಟು ಫೋಟೋ ತಗೊಂಡ್ವಿ. ಆಮೇಲೆ ಕೇಳಿದೆ, ಯಾಕೆ ಸರ್ ಶೂಟಿಂಗ್ ಇತ್ತಾನಿಲ್ಲ, ಇದಕ್ಕೆ ಬಂದಿದ್ರಿ ಅಂತೇಳಿ. ಅವ್ರು ಹೇಳಿದರು, ಇಲ್ಲ ನಾವು ಅಕ್ಕ ಸಮ್ಮೇಳನಕ್ಕೆ ಬಂದಿದ್ವಿ, ಹಂಗೆ ನೋಡ್ಕೊಂಬರೋಣ ಅಂತ ಬಂದ್ವಿ ಅಂತಂದರು. ಈಗ ಅದು ಹೇಳುವಾಗಲೂ ರೋಮಾಂಚನ ಆಗ್ತಾ ಇದೆ. ಅಂಥ ಒಂದಿಷ್ಟು ಘಟನೆಗಳು. ಆಮೇಲೆ ನನ್ನ ಅಮೇರಿಕೆ ಬಗೆಗೆ ನನ್ನ ಒಳನೋಟ, ಅಲ್ಲಿ ನನಗೇನು ಅನ್ನಿಸ್ತು, ಅಲ್ಲಿ ಯಾವ ಥರ ಜನಜೀವನ ಇದೆ, ಇವೆಲ್ಲನೂ ಸೇರಿಸಿ ನಾನು ಅಲ್ಲಿನ ಕಥೆಗಳ ರೂಪದಲ್ಲಿ ಅಮೇರಿಕತೆಗಳು ಅಂತ ಒಂದು ಪುಸ್ತಕ ಮಾಡೀನಿ. ದಯವಿಟ್ಟು ಆ ಪುಸ್ತಕವನ್ನು ನೀವು ಓದ್ರಿ. ಯಾಕಂದ್ರೆ ಭಾಳ ಜನ ಹೇಳಾರ ಅದು ಭಾಳ ಕುತೂಹಲ ಹುಟ್ಟಿಸ್ತದ. ಆಮೇಲೆ ನಾವು ಒಂದು 3-4 ತಾಸ್ನಾಗ ಒಂದೇ ಪಟ್ಟಿನಲ್ಲಿ ಓದಿ ಮುಗಿಸ್ಬಿಟ್ವಿ ಅಂಥೇಳಿ. ಅದನ್ನೆಲ್ಲ ನೀವು ಮನವರಿಕೆ ಆಗ್ಬೇಕಂದ್ರೆ ನೀವು ಓದಬೇಕು. ಯಾಕೆ ನನ್ನ ಪುಸ್ತಕದ ಬಗ್ಗೆ ನಾನು ಟಾಮ್ ಬಡ್ಕೊಳಕತ್ತೀನಿ ಅಂತ ನಿಮ್ಗೆ ಅನ್ನಿಸ್ಬೋದು. ಆದರೆ ನನಗೆ ಬೇರೆ ಆಯ್ಕೆ ಇಲ್ಲ. ನನ್ನ ಪೇಜ್ಗಳಲ್ಲೆಲ್ಲ ಹಾಕ್ತಾ ಇದ್ದೀನಿ. ಅಂದರೆ ಇದು ಕನ್ನಡದ ಓದನ್ನು ಪ್ರೋತ್ಸಾಹಿಸುವಂಥ ನೀವೆಲ್ಲ ಇದ್ದೀರಿ ಅಂತ ನನಗೆ ಗೊತ್ತು. ಆಮೇಲೆ ಈ ನನ್ನ ಪುಸ್ತಕ ಹೆಚ್ಚು ಜನರಿಗೆ ತಲುಪಲಿ ಅನ್ನೋದು ಒಂದು ಉದ್ದೇಶ. ₹150 ನಿಮ್ಮ ಮನೆಗೆ ತಲುಪಿಸುವಂಥ ವಿಚಾರ ಅದ. ಇದರೊಳಗೆ ಒಂದು 190 ಪೇಜ್ ಅವ. ದಯವಿಟ್ಟು ತಿಳಿಸ್ರಿ. ವಾಟ್ಸಪ್ ನಂಬರ್ ಹಾಕೀನಿ. ನಮಸ್ಕಾರ.